ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದನ್ನೇ ಮರ್ತೋಗ್ಬಿಟ್ಟೆ. ಯಾವ್ದೋ ರಾಂಗ್ ಲೊಕೇಶನ್ ಇದೆ. ಸ್ವಲ್ಪ ನಮ್ಮ ಮಮ್ಮಿ ಬರ್ಡೇ ನಾಳೆ. ಅಯ್ಯೋ ರೋಡೇ ಕಾಣಿಸ್ತಾ ಇಲ್ಲ. ಕನ್ನಡ ಈಗ ನಾ ತೆರಳುವೆ. ನಮ್ಮ ಮಕ್ಳಿಗೆ ಮಾತ್ರ ಓದ್ತದಲ್ಲ. ಬಾಯ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವ್ಲಾಗ್ ಮಾಡ್ತಿದ್ದೀವಿ ಅಂತ ಅಂದರೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಸೊ ಅಂದರೆ ಫಸ್ಟ್ ಟೈಮ್ ಹೋಗ್ತಿರೋದು. ಫಸ್ಟ್ ಟೈಮ್ ಅಂದರೆ ಹೋಗಿದ್ದೀವಿ ಲೈಕ್ ಅದು ಜಸ್ಟ್ 18 or 12 ಕಿಲೋಮೀಟರ್ ಸಮಥಿಂಗ್ ಅನ್ಸುತ್ತೆ ಹೋಗಿದ್ದು. ನಾನು ನಮ್ಮ ಅಕ್ಕ ಮಮ್ಮಿ ತುಂಬ ಕಡೆ ಹೋಗಿದ್ದಾರೆ. ಲೈಕ್ ಕಾಶಿ, ರೀಸೆಂಟಾಗಿ ನರ್ಮದಾ ನದಿ 3 ತಿಂಗಳು ಹೋಗಿದ್ರು. ಅವ್ರಿಗೆ ಅಭ್ಯಾಸ ಇದೆ ಹೋಗಿ, ನಮಗಿಲ್ಲ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದನ್ನೇ ಮರ್ತೋಗ್ಬಿಟ್ಟೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಯಲಹಂಕದಿಂದ ಪಾದಯಾತ್ರೆ. ಸೊ ಇಲ್ಲಿಂದ ಯಲಹಂಕಗೆ ಆಟೋ ಎಲ್ಲ ಗೊತ್ತಿಲ್ಲ ಏನ್ರಲ್ಲಿ ಹೋಗ್ತೀವಿ ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಪಾದಯಾತ್ರೆ. ಸೊ 4 ಗಂಟೆಗೆ ಓಡ್ತಾರೆ ಅಂತ ಹೇಳಿದಾರೆ ಅಲ್ಲಿಂದ. ಅಂದರೆ ನಾವು ವಿಸರ್ಜನೆ ಹೋಗ್ತಿಲ್ಲ, ಲೈಕ್ ಪಾದಯಾತ್ರೆ ಒಂದು ಟೀಮ್ ಅಂತ ಇರುತ್ತೆ. ಅಲ್ಲಿ ಒಂದು ಟೆಂಪಲ್ಗೆ ಹೋಗ್ಬೇಕಲ್ಲ ಹಂಗಾದ್ರೆ. ಸೊ ಅಲ್ಲಿಂದ ಓಡೋದು. ಅಲ್ಲಿ ಆಲ್ರೆಡಿ ಎಲ್ಲರೂ ಇರ್ತಾರೆ, ಮಮ್ಮಿ ಗೊತ್ತಿರೋರು ಅವರೆಲ್ಲ. ಮಮ್ಮಿ ಹೋಗ್ತಾ ಇರ್ತಾರಲ್ಲ, ಲೈಕ್ ಅವ್ರಿಗೆ ಗೊತ್ತು ಎಲ್ಲ. ಸೊ ಅಲ್ಲಿಂದ ಹೊಡ್ತೀವಿ. ಸೊ ನೋಡೋಣ ಆಗುತ್ತಾ ಇಲ್ವಾ ಏನು ಅಂತ. 40 ಸಮಥಿಂಗ್ ಇದೆ ಕಿಲೋಮೀಟರ್ಸು. ಆಮೇಲೆ ಚೆಕ್ ಮಾಡಿ ನೀಟಾಗಿ ಹೇಳ್ತೀನಿ ಏನು ಅಂತ. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಸೊ ಎಲ್ಲರೂ ಇವಾಗ ಸ್ನಾನಕ್ಕೆ ಹೋಗಿ ರೆಡಿ ಆಗ್ತೀವಿ. ನಾನು ಸ್ನಾನ ಆಯಿತು, ರೆಡಿ ಆಗಬೇಕು. ಸೊ ಹೊರಡ್ಬೇಕಾದ್ರೆ ಸಿಗ್ತೀವಿ. ನನ್ನ ಫೋನಲ್ಲಿ ಚಾರ್ಜು ಇಲ್ಲ, ಚಾರ್ಜ್ ಫುಲ್ ಮಾಡ್ಕೊಬೇಕು ವಿಡಿಯೋ ಮಾಡೋಕ್ಕೆ. ಬಾಯ್. ಎಲ್ಲ ರೆಡಿ ಆಗಿ ಇವಾಗ ಹೊರಡಬೇಕು. ನೋಡಿ ಅಣ್ಣನ ರೆಡಿ ಆಗೋರೆ. ಪಚ್ಚೆ ಹಾಕೊಂಡು ಶರ್ಟ್ ಹಾಕೊಂಡು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತವ್ರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ರೆಡಿ ಆಗೋರೆ. ಅಲ್ಲಿ ಇವರಿಬ್ರು ರಾಣಿದೇವ್ರು ರೆಡಿ ಆಗ್ತವ್ರೆ. ಅದೇನು ಜಾಸ್ತಿ ವೆಯ್ಟ್ ಇಲ್ಲ. ಹೊಡ್ತಾ ಇದೀವಿ. ಇಲ್ಲಿಂದ ಯಲಹಂಕಗೆ ಕ್ಯಾಬ್ ಹೋಗ್ತಾ ಇದ್ವಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. 1 ಮಿನಿಟ್ ತೋರಿಸ್ತದೆ. ಸೊ ಇಲ್ಲಿಂದ ಯಲಹಂಕ ಕ್ಯಾಬಲ್ಲಿ ಹೋಗಿ ಅಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಇವಣ್ಣ ಆಗಲೇ ಸೆಲ್ಫಿ ತಗೊಳಕ್ ಸ್ಟಾರ್ಟ್ ಮಾಡೋರು. ಓಕೆ 1 ಮಿನಿಟ್. ಕಾಲು ಅವಾಗಲೇ ನೋವ್ತಾ ಇದೆ. ಏನು ನಡೀತೀನಿ ಅನ್ನೋ ಗೊತ್ತಿಲ್ಲ. ಇವಳಿಗೇನೋ ಫೋಟೋ ತೆಗಿಯೋಣ. ಕ್ಯಾಬ್ ಬಂತು. 5 ಗಂಟೆ. ಇವಾಗ 5 ಗಂಟೆಗೆ ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲ ದೇವಸ್ಥಾನದಿಂದ ಆಲ್ರೆಡಿ ಎಲ್ಲರೂ ಹೊರಟಾಯ್ತಂತೆ. ಸೊ ಇವಾಗ ನಾವು ಹೋಗ್ತಾ ಇದೀವಿ. ಇವಾಗ ರೀಚ್ ಆದ್ವಿ 5:40. ನಾನು ಯಾವುದೋ ರಾಂಗ್ ಲೊಕೇಶನ್ ಇದೆ. ಸ್ವಲ್ಪ ದೂರ ಆದ್ಮೇಲೆ ನೋಡ್ಕೊಂಡು ಆಮೇಲೆ ಲೊಕೇಶನ್ ಚೆಕ್ ಮಾಡಿ ಮತ್ತೆ ಚೇಂಜ್ ಮಾಡಿದ್ದೆ. ಇವಾಗ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ದೇವಸ್ಥಾನ ಹತ್ರ ಯಾರೂ ಇಲ್ಲ. ರಾಜನಕುಂಟೆ ಅಲ್ಲಿ ಬರುತ್ತೆ ಆಲ್ರೆಡಿ. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಇವಾಗ ನಾವು ಇಷ್ಟೇ ಜನ. ಓಕೆ ಇವಾಗ ಕ್ಯಾಬಿಂದ ಇಟ್ಟಿರ್ತಾವ್ರೆ. ಸೊ ನೋಡೋಣ. ಅವರೆಲ್ಲ ಲೈನ್ಗೆ ಹೋಗ್ತಾರಂತೆ, ನಾವು ದೂರ ಹೋಗ್ತೀವಿ. ಇಲ್ಲ ಇವಾಗ ಲೇಟ್ ಆಗಿರೋದ್ರಿಂದ ರಾಜನಕುಂಟೆ ಅಲ್ಲಿರೋದ್ರಿಂದ ಲೇಟ್ ಆಗ್ಬಿಡುತ್ತೆ. ಲೇಟ್ ಆಗಿದೆ ಅಂದ್ರೆ ಪಾದಯಾತ್ರೆ ಹೋಗ್ಬೇಕಾದ್ರೆ ಬೇವರ್ಸಿ ಏನಿಲ್ಲ, ಬೇವರ್ಸಿತ ಆಗಿದೆ. ಸೊ ಇವಾಗ ರಾಜನಕುಂಟೆವರೆಗೂ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟಾಪಿಗೆ ಹೋಗ್ತಾ ಇದ್ವಿ. ಅಣ್ಣ ಓಕೆ ಇವಾಗ ಬಸ್ ಹತ್ತಿದ್ದೀವಿ. NESC ಹೋಗಿ NESC ಇಂದ ರಾಜನಕುಂಟೆ ಬಸ್ ಹೋಗ್ತೀವಿ. ಮತ್ತೆ 10 ಕಿಲೋಮೀಟರ್ ಲೆಸ್ ಆಗಿದೆ ನಮಗೆ. 45 ಕಿಲೋಮೀಟರ್ಸ್ 35 ಕಿಲೋಮೀಟರ್ಸ್ ಆಗುತ್ತೆ. ನಾವು ಲೇಟ್ ಆಗಿ ಬಂದಿದ್ದೆ. ಪರವಾಗಿಲ್ಲ 35 ಕಿಲೋಮೀಟರ್ಸ್ ನಡೀತೀವಿ ಇವಾಗ. ಏನು ಕೇಳಿಸ್ತಿಲ್ಲ ಅನ್ಸುತ್ತೆ. ಹೇಳಿದ್ಮೇಲೆ ಮಾಡ್ತೀವಿ. ಬಸ್ಸಲ್ಲಿ ಬಸ್ ಸ್ಟಾಪಲ್ಲಿ ರಾಜನಕುಂಟೆ ಬಸ್ ಮಾಡ್ತೀವಿ. ಬಸ್
ಬರಬೇಕು. ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಈಗ ಗೊತ್ತಿಲ್ಲ. ಕೇಳಿಸುತ್ತೆ, ಕೇಳಿಸ್ತಾ ಇರುತ್ತೆ, ಸ್ವಲ್ಪ ಕೇಳಿಸ್ತಾ ಇರುತ್ತೆ. ನಿದ್ದೆ ಬರ್ತಾ ಇದೆ, ಕಾಲು ನೋವ್ತಾ ಇದೆ, ಹೆಂಗ್ ನಡೀತೀನಿ ಏನು ಅಂತ ಗೊತ್ತಿಲ್ಲ. ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ನಿದ್ದೆ ಬರಲ್ಲ. ನಾನು ಬೆಳಗ್ಗೆ ಮಲ್ಕೊಂಡಿರ್ತೀನಿ, ನೀವು ಈಚೆ ಹೋಗ್ಬಿಟ್ಟು ಬಂದ್ರಿ ಅಂತ. ಇವಾಗ ಮತ್ತೆ ನಿದ್ದೆ ಬರುತ್ತೆ. ಬೆಳಗ್ಗೆನೂ ನಿದ್ದೆ ಬರುತ್ತೆ. ಇವಾಗೇನೂ ನಿದ್ದೆ ಮಾಡಿದೆ. ಇವತ್ತು ನಿದ್ದೆ ಮಾಡಿದೆ, ನಾಳೆ ಗೊತ್ತು ಇವತ್ತು ನಿದ್ದೆ ಮಾಡೋಕ್ಕಾಗೋದಿಲ್ಲ. ಏನು ರೋಡಲ್ಲಿ ಮಾಡ್ಕೊಂಡ ನೀನು ಮಲ್ಕೊಂಡ್ರೆ ಮಲ್ಕೊಂಡ್ರೆ ಇವ್ರಿಗೆ ನಿದ್ದೆ ಬಂದರೆ ಏನು ಜಾಗ ಎಲ್ಲಿದ್ದಾಳೆ ಏನು ಮಲ್ಕೊಳ್ಳೋದು ರೋಡಲ್ಲಿ ಮಾಡ್ಕೊಂಡ್ರೆ ಬಿಟ್ಟು ಹೋಗ್ತಾ ಇರೋದೆ. ಅಷ್ಟೇ. ಮಲ್ಕೊಂಡು ಬೆಳಗ್ಗೆ ಎದ್ದು ಬರ್ತಾರೆ. ಅದೆಲ್ಲ ಸೀನೆ ಇದೆ, ಮನ್ಕೊಳ್ಳೋ ಸೀನೆ ಇದೆ ಈ ಪಾದಯಾತ್ರೆಯಲ್ಲಿ. ನೋಡಿ ಈಗ ಬಸ್ ಬಂದಿದೆ. ಇವ್ರು ಹತ್ಬಿಟ್ಟಿದ್ರು ಒಬ್ರೆ ಪಾಪ. ಇಳಿಸಿಕ್ಕಿಲ್ಲ ಅಂದ್ಬಿಟ್ಟು ಇಳಿಸಿದ್ವಿ. ನಮ್ಗೆ ಬರ್ಕೊಂಬಿಟ್ಟೆ ಇಳಿರಿ ಅಂತ. ಅವರು ಇವರಿಬ್ರು ಏನ್ ಆಟ ಆಡ್ತವ್ರೆ? ಯಾರು ಉಗಿಸ್ಕೊಳಲ್ಲ, ನಿಮ್ಗೆ ಹೇಳ್ಬಿಟ್ಟು ಆರಾಮನ ಆಧಾರ ಐತೆ ಹೋಗ್ತಾರ ನೋಡು. ನೋಡೋಣ, ಸಿಗುತ್ತೆ ರೀ. ಬನ್ರಿ ಬನ್ರಿ. ಖಾಲಿ ಇದೆ ಬಸ್. ಇದು 2 ನಿಮಿಷ ಖಾಲಿ ಇದ್ರೆ ಎರಡು ಬಸ್ ಸ್ಟಾಪ್ ನಿಂತ್ಕೊಂಡು ಹೋಗ್ಬೇಕಾಗಿತ್ತು. ರಾಜನಕುಂಟೆ ಅಲ್ಲಿ ಇಳಿದ್ವಿ. ಸೊ ಇಲ್ಲಿಂದ 30 ಕಿಲೋಮೀಟರ್ಸ್ ಇದೆ. 30 ಕಿಲೋಮೀಟರ್ಸ್ 7 ಅವರ್ಸ್ ತೋರಿಸ್ತಾ ಇದೆ ವಾಕಿಂಗು. ಸೊ ಅವರೆಲ್ಲ ಇನ್ನ ಹಿಂದೆ ಇದ್ದಾರೆ, ಹಿಂದೆ ನಡ್ಕೊಂಡ್ ಬರ್ತಾ ಇದಾರೆ. ಸೊ ಇಲ್ಲಿ ವೇಟ್ ಮಾಡಿ ಅವ್ರು ಬಂದಾದ್ಮೇಲೆ ಹಚ್ಚಲಿಲ್ಲ ನನ್ನ ತಲೆಗೆ ಬಣ್ಣ. ಸ್ವಲ್ಪ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾರಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಅವ್ರ ಬಂದೆ ಜಾಯಿನ್ ಆಗ್ತಾರೆ. ನಮ್ ಪೂಜೆ ಬರ್ತಿದೆ. ಒಟ್ಟಿಗೆ ಎಲ್ಲ ಬೇಡ ಬನ್ರಿ, ನಾವು ನಿಧಾನಕ್ಕೆ ನಡ್ಸಾರೋಣ, ಅವ್ರು ಸ್ಪೀಡಾಗಿ ಬರ್ತಾರೆ. ಇವಾಗ ಸ್ವಲ್ಪ ದೂರ ನಡ್ಕೊಂಡ್ ಬಂದಿದ್ದೀವಿ. ಅವ್ರಿನ್ನ ಜಾಯಿನ್ ಆಗಿಲ್ಲ. ಪಾದಯಾತ್ರೆ ಟೀಮ್ ಅವರು ನಮ್ಮ ಫ್ರೆಂಡ್ಸ್ ಇನ್ನ ಜಾಯಿನ್ ಆಗಿಲ್ಲ, ಇನ್ನ ಹಿಂದೆ ಬರ್ತಾ ಇದ್ದಾರೆ. ಸೊ ನಾವು ಇಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನ ಇವನ್ನ ಮುಂದೆ ಹೋಗ್ತವ್ರೆ. ಸೊ ಓಕೆ, ಇನ್ನು ಸ್ವಲ್ಪ ದೂರ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ ಅವರಿಗೆ ಬಂದಿಲ್ಲ ಅಂದರೆ. ನಮ್ಮಮ್ಮ ಪಡ್ಕೊಂತವ್ರೆ, ನಿಂತ್ಕೊಳ್ರಿ 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 ಅವ್ರು ಬರೋರ್ಗು ಅಂತ. ಏನು ಮಾಡ್ತೀನಿ ಅದು ವಾಟ್ಸಪ್ ಕಾಲ್ ನೋಡಲಿ, ವಿಡಿಯೋ ಕಾಲ್ ವಾಟ್ಸಪ್ ಇದೆ. ಹೌದಾ, ಮತ್ತೆ ಮಾಮೂಲಿ ನಾರ್ಮಲ್ ಕಾಲ್ ಹೆಂಗೆ ಮಾಡೋದು? ಇವರಿಗೆ ಐಫೋನ್ ಕೊಡಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀವಿ. ಏನು ವಿಷಯ ಏನು ಅಂತಾರೆ, ನಮ್ಮ ಮಮ್ಮಿ ಬರ್ಡೇ ನಾಳೆ. ನಾನು ನೈಟ್ ಏನೋ ಸೆಲೆಬ್ರೇಷನ್ ಇಲ್ಲ, ಅವ್ರಿಗೆ ದೇವಸ್ಥಾನಕ್ಕೆ ಹೋಗೋದೇ ದೊಡ್ಡ ಖುಷಿ. ಅದಕ್ಕೆ ನಾವು ಪಾದಯಾತ್ರೆಗೆ ಬಂದ್ಬಿಟ್ಟಿದ್ದೀವಿ. ಅದೇ ಅವ್ರ ಬರ್ತಡೇ ಗಿಫ್ಟ್ ಅಷ್ಟೇ. ಅಮ್ಮಂಗೆ ಅದೇನೋ ಮಾಡ್ಕೊಡ್ಬೇಕಂತೆ, ಮಾಡ್ಕೊಡ್ತೀನಿ. ಜಸ್ಟ್ 30 ಮಿನಿಟ್ಸ್ ಆಗಿದೆ. ಎಷ್ಟು ಟೈಮ್ ಇವಾಗ? 7. ಜಸ್ಟ್ ಅಯ್ಯೋ ರೋಡಕ್ಕೆ ಕಾಣಿಸ್ತಾ ಇಲ್ಲ. ಟಾರ್ಚ್ ಆನ್ ಮಾಡ್ಬೋದಾ? ಜಸ್ಟ್ 25 ಮಿನಿಟ್ಸ್ ಆಗಿದೆ. 2.5 ಕಿಲೋಮೀಟರ್ಸ್ ಏನು ನಡೆದಿದ್ದೀವಿ. ಇನ್ನು 27 ಕಿಲೋಮೀಟರ್ಸ್ ಇದೆ. ಇವ್ರು ಹಿಂದೆ ಇರೋ ಇನ್ನೂ ಬಂದು ಜಾಯಿನ್ ಆಗಿಲ್ಲ. ನಮ್ಮ ಅಣ್ಣ ಫುಲ್ ಮುಂದೆ ಹೋಗ್ತಾವೆ, ಕಾಣಿಸ್ತಾ ಇರೋ ಅಷ್ಟು ಮುಂದೆ ಹೋಗ್ಬಿಟ್ಟವೆ. ಅಲ್ಲವ್ರೆ ಕಾಣಿಸಲ್ಲ ಅನ್ಕೊಂತೀವಿ. ಓಕೆ, ಒಂದು ಸ್ವಲ್ಪ ದೂರ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಹೋಗ್ಬೋದು. ಇನ್ನು ಅರ್ಧ ಗಂಟೆ ಅಷ್ಟೇ ಆಗಿರೋದು, ಅಷ್ಟೇನು ಟಯರ್ಡ್ ಅನಿಸ್ತಾ ಇಲ್ಲ. ನೀನು ಅನಿಸ್ತಾ ಇದೆಯಾ? ಸುಸ್ತು ಅನಿಸ್ತಾ ಇದೆಯಾ? ಏನು ಅನಿಸ್ತಾ ಇಲ್ಲ. ಇಷ್ಟೆಲ್ಲ ನಡೆದು ಅಭ್ಯಾಸ ಇದೆ. 4 to 5 ಕಿಲೋಮೀಟರ್ಸ್ ನಡೀಬೋದು. ಏಯ್ ಅಷ್ಟೇನಾ? ಯಾಕೆ ಶಿವಗಂಗೆಯಲ್ಲಿ ಎಷ್ಟು ನಡೀತಿದ್ದು? 12 ಕಿಲೋಮೀಟರ್ಸ್ ಎಷ್ಟು ಅದು? ಅಂದರೆ ಅಷ್ಟು 12 ಕಿಲೋಮೀಟರ್ಸ್ ನಡೀಬೋದು. ಅಷ್ಟು ನೋಡ್ಬೇಕು, ಯಾಕಂದರೆ ಫಸ್ಟ್ ಟೈಮ್ ನಾವು ಹೋಗ್ತಿರೋದು. ಓಕೆ, ನೋಡೋಣ. ನೆಕ್ಸ್ಟ್ ಎಲ್ಲಿ ರೆಸ್ಟಿಗೆ ಕುತ್ಕೊಂತೀವಿ, ಅಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಬಾಯ್ ಬಾಯ್. ನೋಡ್ರಿ ಇಲ್ಲಿ ಶೂ ಲೇಸ್ ಬಿಚ್ಚೋದ್ರೆ ಅಮ್ಮನ ಹತ್ರ ಕಟ್ಟಿಸ್ಕೊಂತ ಇರೋದು ಲೇಸ್ನ. ಮುಚ್ಚಿಕೊಂಡು ಕೈ ಮುಗಿ ಕೇಳ್ತಾ ನಾನು ಮರ್ಯಾದೆ
ಅವ್ರು ನೋಡ್ರಿ ಹೆಂಗ್ ತಿಂತಾರೆ. ಬಟ್ ವಿ ಆರ್ ಸಿಟ್ಟಿಂಗ್ ಏನೇನ ಅದು ಹಂಗ್ ತಿಂತ ಇರಾ ವೇಟಿಂಗ್ ಫಾರ್ ದೆಮ್ ಟು ಕಮ್. ಅವರೆಲ್ಲ ಬರ್ಬೇಕು ಅಂತ ಇಲ್ಲಿ ವೇಟ್ ಮಾಡ್ತಾ ಇದ್ವಿ. ಸೊ ಒಬ್ರು ಯಾರೋ ಬಂದ್ರಿ ಇವಾಗ. So he's telling that Hanumanta family is coming. look at his tail. Shenwara is shaking. So many Shenwara is shaking already. Today Shenwara Hanumantan day. This is original Ane uncle is coming. So many body full Kavi Aking. English al maatadri. You so talking English. I am so talking English. Jagdish. No Jagdish. I am Shiva, God from Shiva. Trinetra. Shiva. Trishula. ಹತ್ರ ಇಡ್ಬೋದಾ? Trishula. ಹತ್ರ ಇಡು ಅವ್ರದ್ದು. Trishula. ಫೋನ್ ಹತ್ರ ಇಡು. Trishula. God, Shiva. Trinetra. I am Jagdish. You talking Kannada? ಕನ್ನಡದಲ್ಲಿ ಮಾತಾಡಿ. ಎಲ್ಲಿ ನಿಮ್ಗೆ? ನಮ್ಮ ಪಾತ್ರೆಗಳು ನೋ ಮಾತ್ರೆಗಳು. ಇದಿಸ್ ನಮ್ಮ ಅಕ್ಕ ಮಾತ್ರೆ. ಹೇಳಿದ ಅರ್ಥ ಆಯ್ತಾ? ನೀವು ನಿಮ್ ಜಾತ್ರೆಗಳು ದೇವ ಇಲ್ವಾ ನಿಮ್ಗೆ ಯಾರು ಮಾವ? ವಾ ಐ ಗೋಯಿಂಗ್ ಟು ಗೋವಾ. ಸತೀಶ್ ಯು ಸಿ ಮೈ ಪಂಚೆ ಉದ್ರಿ ನಾನ್ ಸೈಡ್ಗೆ ಹೋಗಿ ಕಟ್ಕೊಂಡಿ. ರಜನಿಕಾಂತ್ ಸ್ಟೈಲ್ ಯು ನೋ. I know Rajinikanth. You know Rajinikanth? I am classmate. Muka classmate. Basha, namaka Asha. You don't know? This is Akka. Geet Akka. ಬೆಳಗ್ಗೆ ಆಕ್ಟಿಂಗ್ ಮಾಡ್ತೀರಾ? ಫ್ರೆಂಡ್ಸ್ ಜಿಮ್ ಹೋಗ್ತಾ ಇದಾರೆ. ಹೋಗ್ ಬಂದ್ 3 ತಿಂಗಳಾಯ್ತು ಅಂತ ಪೂರ್ತಿ ಹೇಳು. ಊಟ ಮಾಡ್ತಾ ಇದೀವಿ. ಕೊಡು ಎಲ್ಲಿ ಹಣ ಆಗ್ತೇ ಅಣ್ಣ ಬ್ಯಾಗು ನಾನೇ ಜಿಪ್ತಾಯಿ ಯಾಕೋ ನಿಮ್ಗೆ ಬ್ಯಾಗ್ ಮೇಲೆ ಗಮನ ಇತ್ತು. ಓಕೆ ತಿನ್ನೋಣ ಇವಾಗ ಜಸ್ಟ್ ಊಟ ಆಯ್ತು. ಎದ್ದೋಳಕ್ಕೂ ಆಗ್ತಿಲ್ಲ. ಚೆನ್ನಾಗಿ ಇವ್ರ ಸ್ಟಾಫ್ ಕೊಟ್ಬಿಟ್ಟವ್ರೆ. ತಿಂದಿಲ್ಲ ಅಂದ್ರೆ ಬೆಳಗ್ಗೆ ನಡೆಯಕ್ಕಾಗಲ್ಲ ಅಂದ್ರೆ ಅದಕ್ಕೆ ತಿನ್ಕೊಂಡ್ಬಿಟ್ಟೆ. ಅದೇನೆ ನನ್ಗೆ ಇವಾಗ ಎದ್ದೋಳಕ್ಕೂ ಆಗ್ತಿಲ್ಲ. ಅದೇ ಗೊತ್ತಿಲ್ಲ ನಡೀತೀನೋ ಇಲ್ವೋ. ನಿಜ ನನಗೆ ಎಲ್ಲ ಆಗ್ತಾ ಇಲ್ಲ ಇವಾಗಲೇ. ಹೌದು ಲೈಟ್ ಇದೆಯಾ ಅದಕ್ಕೆ ಫ್ಲಾಶ್ ಲೈಟ್ ಆನ್ ಆಯ್ತಾ. ಓಕೆ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ಇವಳು ಮತ್ತೆ ನಡ್ಕೊಂಡು ಬಂದೆ. ಮುಂದೆ ಹೋಗ್ತಾ ಇರ್ತೀವಿ ನೀವು ಬಂದ್ರಿ ಅಂತ ಹೇಳ್ಬಿಟ್ಟು. ಇಲ್ಲ ಇನ್ನು ಯಾರು ಬಂದಿಲ್ಲ, ಇನ್ನು ಹತ್ರನೂ ಬಂದಿಲ್ಲ. ಇಲ್ಲ ಮುಂದೆ ಮುಂದೆ ಸ್ವಲ್ಪ ಜನ ಹೋದ್ರು, ನಮ್ಮ ಕಡೆಯವ್ರು ಯಾರು ಬಂದಿಲ್ಲ ಅಂತ ಅಂದಿದ್ವಿ. ನಮ್ಮ ಅಣ್ಣ ನಮ್ಮಮ್ಮ ಯಾರು ಬಂದಿಲ್ಲ. ಸೊ ನಾವಿಬ್ಬರೇ ನಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಬಂದು ಅವ್ರು ಜಾಯಿನ್ ಆಗ್ತಾರೆ. ಅವ್ರು ಬೇಗ ನಡೀತಾರೆ. ಅದಕ್ಕೆ ನಾವು ಸ್ವಲ್ಪ ಸ್ಲೋ ಆಗಿ ನಡೀತಾ ಇದ್ವಲ್ಲ, ಅದಕ್ಕೆ ಎದ್ದು ಬಂದ್ವಿ. ಊಟ ಅಡ್ಜಸ್ಟ್ ಮಾಡಿವಲ್ಲ, ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಎದ್ದು ಬಂದ್ಬಿಟ್ವಿ. ಟೈಮ್ ಎಷ್ಟು ಇವಾಗ? 8:36. 2 hours ಮೇಲಾಯಿತು ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ಅಲ್ಲಿ ಮೇ ಬಿ ಹಾಫ್ ಆನ್ ಅವರ್ 1 hour ಅಲ್ಲೇ ಕುತ್ಕೊಂಡಿದ್ವಿ ಅನ್ಸುತ್ತೆ. ಇವಾಗ ದೊಡ್ಡಬಳ್ಳಾಪುರ ಟೋಲ್ ಹತ್ರ ರೀಚ್ ಆಗಿದ್ದೀವಿ. ಜಸ್ಟ್ 6 kilometers ಅಷ್ಟೇ ಆಗಿರೋದು. ಇನ್ನು ಸ್ಟಾರ್ಟ್ ಮಾಡಿ ಇನ್ನು 24 kilometers ಇದೆ. ಏಜ್ ಆಗಿರೋರೆಲ್ಲ ಬರ್ತಾರೆ. 80 ಮೇಲೆ ಆಗಿರಬೇಕು ಅವರಿಗೆ. ಆವಾಗಲೇ ಬಂದು ನಮ್ಮ ಅಣ್ಣನ ಜೋಕ್ಸಿಗೆ ಸರಿಯಾಗಿ ಕೌಂಟ್ರ್ ಕೊಟ್ಟಿರೋದು. ಇವಾಗ ಅವ್ರನ್ನೇ ಕಾಫಿ ಮಾಡ್ತಾರೆ ಸ್ಟೈಲ್ ನಡೆಯೋದು. ಅಣ್ಣ ನಡೀರಿ ಜಯಶಣ್ಣ ಅವ್ರ ಥರ ನಡೀರಿ. ಅವ್ರು ಬಂಚೆ ಹೆಂಗೆ ಹಿಡ್ಕೊಂಡವ್ರು ಹಂಗೆ ಹಿಡ್ಕೊತವ್ರೆ. ನಂಗೆ ಆಗ್ತಿಲ್ಲ ಚಪ್ಪಲಿ ಈ ನನ್ನ ಗದಾದಂಡದಿಂದ ಮುರಿದು ಪೆಟ್ರೋಲ್ ಬಂಕಲ್ಲಿ ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು ಹೋಗ್ರಿ ಅಣ್ಣ ಇವಾಗ ಹೋಗಿ. ಪಾಂಡವರಿಗೂ ನಮಗೂ ಇದ್ದು ಪಾಂಡವರು ಈಗ ನಾ ತೆರಳುವೆ.
ಎಲ್ಲರೂ ನೆಕ್ಕಿ ಬಿಟ್ಟರು. ನನ್ನ ಈ ಪುಟ್ಟ ಮಗುವನ್ನು ಎತ್ತಿಕೊಂಡು ನಾನು ಈಗ ಪಾದಯಾತ್ರೆ ಮಾಡುತ್ತೀನಿ. ಇವರು ಚಪ್ಪಲಿ ಬಿಚ್ಚಿದ್ರು, ನಾನು ಅವಾಗ್ಲೇನೆ ಬಿಚ್ಚಿದೆ. ಬರೀ ಕಾಲೇ ಹಾಕೊಂಡು ಹೋಗೋಣ. ಈ ಬದುಕೆ ನಮಗೆ ಜೀವನ ಪಾಠ. ನೋಡಿ ಸ್ವಾಮಿ, ನೋಡಿ ಸ್ವಾಮಿ, ನಾವಿರೋದೆ ಹೀಗೆ. ಬರೀಕಾಲಲ್ಲಿ ನಡೆದಿ 5 ನಿಮಿಷನೂ ಆಗಿಲ್ಲ. ಆ 5 ನಿಮಿಷದಲ್ಲಿ ನನ್ನ ಕ್ರಾಕ್ಸ್ ಇಸ್ಕೊಂಡು ಹಾಕೊಂಡು ಬಂದ್ಲು. ಈಗಾಗಲೇ ಶೂ ಹಾಕೋತವಳೆ. ಇವಣ್ಣ ಇನ್ನ ಚಿಕ್ಕ ಮಗು ಆಡ್ದಂಗೆ ಆಡ್ತಾರೆ. ನಾನೇ ಚಿಕ್ಕವಳು ಹೇಳ್ಬೇಕಾದ್ರೆ ನಾನು ಈ ಥರ ಆಡ್ಬೇಕು, ಇವಣ್ಣ ಆ ಥರ ಆಡ್ತಾರೆ. ಏನು ಮಾಡೋದು ಇಂಥವ್ರಿಗೆಲ್ಲ. ರೋಡ್ ಮಿಸ್ ಆಯ್ತು ಅಣ್ಣ. ನೋಡಿದ್ರೆ ನಿಜ ಜಗಳ ಆಡ್ತವ್ರೆ ಅನ್ಕೋಬೇಕು. ಗಾಡಿ ನೋಡ್ಕೊಂಡು ಹೋಗ್ತಾವ್ರೆ. ಅಂಡರ್ಗ್ರೌಂಡಲ್ಲಿ ಬೇರೆ ಎಕ್ಕೋ ಬರ್ತೈತೆ ವಾಯ್ಸು. ರೋಡ್ ಅದ್ಯಾರೋ ಬಂದ್ಬಿಟ್ಟು ಘಾಟಿ ಹೋಗ್ಬೇಕಲ್ಲ, ಮೇಲೆ ಹೋಗ್ಬಿಡಿ ಅಂತ ಹೇಳಿ ಮಿಸ್ ಆಗಿದೆ ಅಂದ್ರು. ಗೊತ್ತಿಲ್ಲ, ಇವ್ರೇನೋ ಇಲ್ಲೇ ಅಂತ ಕರ್ಕೊಂಡು ಹೋಗ್ತವ್ರೆ. ಹೋಗ್ತಾ ಇದೀವಿ. ಮತ್ತೆ ಅವ್ರು ಫೋನ್ ಮಾಡಿ ಮೇಲ್ಗಡೆ ಹೋಗೋಣ ಅಂತವ್ರೆ. ಅಲ್ಲ ಕರ್ಕೊ ಬಂದಿದ್ ನೀವು, ನಮ್ಗೆ ಕೇಳೋ. ಮತ್ತೆ ಅದು ನಮ್ಗೆ ಕೇಳ್ತಿದ್ರ, ನೀವ್ ತಾನೇ ನಡ್ಕೊ ಬಂದಿದ್. ನಮ್ದು ಹೇಳದಾರೆ ನೀವ್ ಅವ್ರ ಜೊತೆ ಹೋಗ್ಬೇಕು ತಾನೆ. ಮತ್ತೆ ನೀವ್ ಯಾಕೆ ನಮ್ ಜೊತೆ ಬಂದ? ಹೋಗ್ಬೇಡಿ ಅಂತಾನೆ ನೀವು ಹೋಗ್ತಾ ಇರ್ತೀವಿ. ನಾನು ಬಂದು ಹೇಳಕ್ ನೀವು ನಾವೆಲ್ಲ ಹೋಗ್ತಾ ಇದೀವಿ. ಹಿಂದೆ ಮುಂದೆ ಜನ ನೋಡ್ಕೊಂಡು ಬರ್ಬೇಕು. ಪಾದಯಾತ್ರೆಯಲ್ಲಿ ಗುರುಗಳನ್ನ ನೋಡ್ಕೊಂಡು ಬರ್ಬೇಕು. ಬನ್ರಿ ಇವಾಗ ಹೋಗ್ಲಿ. ಅವ್ರುಗಳೆಲ್ಲ ಹೋದ್ಮೇಲೆ ಬರ್ತೀರಾ? ಟರ್ನಿಂಗ್ ಹತ್ರ ನಿಂತ್ಕೊಬೇಕಾಯ್ತು. ಮತ್ತೆ ಬರೋರ್ಗು ಇರೋ ಅಂತ ನನಗೆ ರೂಟ್ಗಳೆಲ್ಲ ನಾವೇನಿದ್ರು ಅವ್ರು ಹೋಗೋದ್ ಜೊತೆ ನಾವು ಹೋಗೋದಷ್ಟೇನೆ. ನೀನ್ ಅವತಾರ ಆಡ್ದಂಗ ಆಡೋದಲ್ಲ. ಬೇವರ್ಸಿಗಳ್ರ ನೀವು ಬರ್ತಿದ್ರಲ್ಲ, ಅದಕ್ಕೆ ಬರ್ತಾರದು. ನನ್ ಕೋಪ ಪಾದಯಾತ್ರೆ ಬಂದು ಬೇವರ್ಸಿ 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 ಅಂತಾರೆ. ನಮ್ಗಿಂತ ಇನ್ನೇ ನಿಮ್ ತಪ್ಪು. ಬ್ಯಾಂಡೇಜ್ ತಾನೆ ಮಿಸ್ ಆಗಿ ಓಡಕ್ಬೇಕಾಗಿತ್ತು. ಮತ್ತೆ ನಮ್ಮಿಂದ ಜನ ಬರ್ತಾ ಇದ್ರಲ್ಲ, ಅಲ್ಲಿ ನೋಡ್ಕೊಂಡ್ ಬರ್ಬೇಕು ತಾನೆ. ನೀವು ನಿಮಗೆ ಇರ್ಲಿಲ್ವಾ ನೋಡ್ಕೊಂಡ್ ಬರಕ್ಕೆ? ನಮ್ಗೆ ಕೇಳ್ತಿದ್ದೀರಾ? ನೀವ್ ತಾನೇ ನೋಡ್ಕೊಂಡ್ ಬರ್ಬೇಕು. ಬಗ್ಗೆ ಗೊತ್ತಿರೋದು ಇವ್ರಿಗೆ. ಅಲ್ಲಿ ಒಂದ್ ಮಾತು ಕರ್ದ್ಬಿಟ್ಟು ಹಿಂಗ ಹಿಂಗ ಗೊತ್ತಿಲ್ಲ ನಿಂತ್ಕೊಳ್ರಿ. ಪ್ಲೀಸ್ ದಯವಿಟ್ಟು ನಿಂತ್ಕೊಳ್ಳಿ. ನಮ್ಮ ಮಕ್ಕಳಿಂದ ನಾವು ಇವಾಗ ಸ್ವಲ್ಪ ಜನ ಸಿಕ್ಕಿದ್ರು. ನಾವು ತಪ್ಪಿಟ್ಟು ಹೋಗಿದ್ವಿ ಅಂದ್ಬಿಟ್ಟು ಇವಾಗ ಪ್ಯಾಕಿಂಗ್ ಬಿಟ್ಕೊಂಡಿವ್ರಿ. ನೋಡೋಣ ಅಂದ್ಬಿಟ್ಟು ಹಿಂಗೆ ಸಿಕ್ಕಿದ್ರು. ಹೋಗೋಣ ಹಿಂಗೆ. ಇಲ್ಲಿ ಮೇಲೆ ಹೋಗೋ ಬದಲು ಹಿಂಗೆ ಕೆಳಗೊಟ್ಟೋಗ್ಬಿಟ್ಟಿದ್ವಿ. ಇವಾಗಲೇ ಇನ್ನ ಎಷ್ಟು ದೂರ ಅಂತ ಕೇಳೋ ಚಿಂತೆ ಸ್ಟಾರ್ಟ್ ಆಯ್ತು. ಸೈಲೆಂಟ್ ಆಗಿದೆ ರೋಡು. 1 ಕಿಲೋಮೀಟ್ರ್ ಎಕ್ಸ್ಟ್ರಾ ನಡೆಸವ್ರೆ. ಅಯ್ಯೋ, ಇವಾಗ ಸ್ವಲ್ಪ ಕಾಲೆಲ್ಲ ನೋವು ಬಂದಿದೆ. ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀವಿ? ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಪೂಜಾ? ನೋಡು, 15 ಕಿಲೋಮೀಟ್ರ್ ನಡೆದಿದ್ದೀವಿ. ಅಂದರೆ 14 ಕಿಲೋಮೀಟ್ರ್ ನಡೆದಿದ್ದೀವಿ. 1 ಕಿಲೋಮೀಟ್ರ್ ಎಕ್ಸ್ಟ್ರಾ ನಡೆದು ರೋಡ್ ಮಿಸ್ ಆಯಿತು. ಸೊ ಇವಾಗ 16 ಕಿಲೋಮೀಟ್ರ್ ನಡೆದಿದ್ದೀವಿ. ಕಾಲೆಲ್ಲ ನೋವ್ತಿದೆ. ಇಲ್ಲೆಲ್ಲೋ ಒಂದು ಪ್ಲೇಸಲ್ಲಿ ರೆಸ್ಟ್ ಮಾಡ್ತಾರಂತೆ. ಇವಾಗ ಪ್ಲೇಸ್ ಸಿಕ್ಕಿದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತೀವಿ. ಅದು ದೇವಸ್ಥಾನನೋ ಚೌಟ್ರಿನೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಗೊತ್ತಾಗುತ್ತೆ. ಮೇ ಬಿ ಒಂದು 1 ಕಿಲೋಮೀಟ್ರ್ ಇರ್ಬೋದು. ಆವಾಗಲೇ 2 ಕಿಲೋಮೀಟ್ರು ಅಂತಂದರು. ಸೊ 1 ಕಿಲೋಮೀಟ್ರ್ ಇರ್ಬೋದು. ಇನ್ನು ಹಾಕಿಲ್ಲ. ನಾವೆಲ್ಲ ಅವಾಗಿಂದ ಬಂದಿದ್ದೀವಿ ಬಂದಾಗ ಅಲ್ಲೇ ಕೂಕಿಸ್ಕೊಂಡಿದ್ವಿ ನಾವು. ಅವ್ರು ಯಾರೋ ಬರ್ತಾರೆ ಏನು ಅಂತ ಅಂದರೆ 12 ಗಂಟೆ ಆಯಿತು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಬಂಗಾರು. ಅವಳು ಇನ್ನೂ ಟೈಮ್ ನೋಡಿಲ್ಲ ಅನ್ಸುತ್ತೆ. ಮುಂದೆ ನಡ್ಕೊಂಡು ಹೋಗ್ತಾವಳೆ ಅವಳು. ಇನ್ನೆಷ್ಟು ಕಿಲೋಮೀಟ್ರ್ ಇದೆ, ಇನ್ನೆಷ್ಟು ಕಿಲೋಮೀಟ್ರ್? ನಾನು 1 ಕಿಲೋಮೀಟ್ರ್ ಅಂತ ಹೇಳಿದೆ. ಅವ್ರು 3 ಕಿಲೋಮೀಟ್ರ್ ಹೇಳೋರು. ನಾನು 1 ಕಿಲೋಮೀಟ್ರ್ ಅಂತ ಹೇಳಿದೆ. ಅಂದರೆ ಫಸ್ಟ್ ವಿಶ್ ಈ ಸಲ. ಥ್ಯಾಂಕ್ ಯು ಬಂಗಲು, ಥ್ಯಾಂಕ್ ಯು ಬಂಗಲು. ಇವಾಗ ಹೋಗ್ರಿ ಮಂಗ ಹೇಳಿದ್ಮೇಲೆ ಟೈಮ್ ನೋಡಿ ಇವಾಗ ವಿಶ್ ಮಾಡ್ತಾವೆ.
ಥ್ಯಾಂಕ್ ಯು ಬಂಗಾರಂದಿರ ವಿಶ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ಟೇ ಆಗಕ್ಕೆ ಬಂದವ್ರೆ ಎಲ್ಲ ದೇವಸ್ಥಾನದಲ್ಲೇ ಮಲ್ಕೊಂಡವ್ರೆ. ಆದರೆ ಮಲ್ಕೊಂಡ್ರೆ ನಿಜ ಎದೊಳಕ್ಕಾಗಲ್ಲ. ನಮ್ಮಮ್ಮ ಇಲ್ಲಿ ಇವಳು ಕಾಲು ಹೊತ್ತವ್ರೆ. ಬಾಬಾ ನಾನು ಸ್ವಲ್ಪ ಹೋಗಿಸ್ಕೊತೀನಿ ನೋಡಿ. ಬರ್ತಡೇ ದಿನಾನು ಬಿಟ್ಟಿಲ್ಲ ಮೇಡಮ್, ಕಾಲು ಹೊತ್ತಿಸ್ಕೊಂತವಳೆ. ಬರ್ಡೇಗಲ್ಲ ಅಂತ ಕಾಲು ಹೊತ್ತಿಸ್ಕೊಂತವಳೆ. ಕಾಶಿ ಪಾದಯಾತ್ರೆಯಲ್ಲಿ ನಾನು ಲಿಂಗಮ್ಮ ಮತ್ತೆ ನಮ್ಮ ಮಕ್ಳಿಗೆ ಮಾತ್ರ ಓದ್ತದಲ್ಲ, ಮಾವನ ಮಕ್ಳಿಗೆಲ್ಲ ಓದ್ತಾರ, ಮಕ್ಳಿಗೆ ಮಾತ್ರ ಓದ್ತದ. ಬರೀ ಕಾಲಲ್ಲಿ ಬಂತು, ಕಾಲು ತೊಳ್ಕೊಳಕ್ ಹೋಗಿ ಅಲ್ಲಿ ನೀರು ಬಿಟ್ಟೆ. ಮಲ್ಲಿಗೆರೋರ ಹತ್ರ ಎಲ್ಲ ನೀರು ಹೋಗ್ಬಿಟ್ಟಿದೆ ಇವಾಗ. ನಮ್ಮಮ್ಮ ಕೈತವ್ರು ನನಗೆ ಅಲ್ಲಿ ಕಾಲು ತೊಳ್ಕೊಳಕ್ ಹೋಗಿ ಇಲ್ಲೆಲ್ಲ ನೀರು ಹೊಟ್ಟೋಗಿದೆ ಇವಾಗ. ಕಾಲೆಲ್ಲ ಬೊಬ್ಬೆ ಬರಾಕ್ಬಿಟ್ಟಿದೆ. ಬೈಸ್ಕೊಂಡೆಯ ಆಮೇಲೆ ನಾಳೆ ಮಲ್ಕೊಂಡಿದ್ರೆ ಜ್ವರನೇ ಬಂದ್ಬಿಡುತ್ತೆ ನಿಜ. ಒಂದು 10 ನಿಮಿಷ 20 ನಿಮಿಷ ನಿದ್ದೆ ಮಾಡಿದ್ವಿ. 2 ಕಾಲಾಯ್ತು ಟ್ರೈನ್ ಎಲ್ಲ ಎದ್ದು ಇವಾಗ ನಡೀತಾ ಇದ್ದೀವಿ. ಗ್ರೂಪ್ ಫೋಟೋ ತಗೊಂಡ್ರು. ನಡೀತಾ ಇದ್ದೀವಿ. ಕುತ್ಕೊಂಡಿದ್ಕೆ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಕೆ ಕಾಲು ಎತ್ತಿಕ್ಕೂ ಆಗ್ತಿಲ್ಲ. ಎತ್ತಿಡಕ್ಕಾಗಲ್ಲ, ಸ್ವಲ್ಪ ದೂರ ಆಗ್ತಿದೆ. ಪರವಾಗಿಲ್ಲ. ನೀನು ಬ್ಯಾಗ್ ಅನ್ನ ಎತ್ಕೊಂಡವ್ರೆ, ನಾನು ಯಾಕೆ ಚಪ್ಪಲಿ ಕವರ್ ಇವ್ರು ಇಟ್ಕೊಂಡವ್ರೆ. ಆಗ್ತಿಲ್ಲಪ್ಪ ಅಂತ ಸ್ವಲ್ಪ ದೂರ ಆದ್ಮೇಲೆ ಸರಿ ಹೋಗ್ಬೋದು. ಲೈಟ್ ಬಿಟ್ಟಿದ ತಕ್ಷಣ ಓಡ್ ಬರ್ತಾ ಇದೆ ಪಾಪ. ಬೇಡ ಬೇಡ ಬೇಡ, ನೀನು ಅಲ್ಲೇ ಇರು. ಹೋಗು ಹೋಗು ಹೋಗು. ಹೋಗು ಹೋಗು, ವಾಪಸ್ ಹೋಗು ವಾಪಸ್ ಹೋಗು ಪಾಪ. ಮೇನ್ ಹಿಡ್ಕೋ ಕೂಡ ಅಂಕಲ್ ಹಿಡ್ಕೊಂಡು ಒಳ್ಳೆ ಕೆಲಸ ಮಾಡ್ದಲ್ಲ ನೀನು. ಹಿಡ್ಕೊಂಡು ನಡಿ. ಅಯ್ಯೋ ಇಷ್ಟೇ ಇಷ್ಟ ಐತೆ ಪಾಪ. ಮನೆಗೆಲ್ಲ ಎತ್ಕೊಳ್ಳೋಲ್ಲ, ಅದೆಲ್ಲಾದ್ರೂ ಸೇಫ್ ಆಗಿ ಬಿಡೋಣ, ಸೇಫ್ ಆಗಿರುತ್ತೆ ಆಗೋಕೆ. ಅದು ಆಫ್ ಮಾಡ್ಬಿಟ್ಟು ಓಡ್ಸಿದ್ರು ಹೋಗಿಲ್ಲ, ಅದರಿಂದನೇ ಓಡ್ ಬಂದ್ರು ಆಮೇಲೆ. ಸುಮ್ಮನೆ ಇರ್ಬೇಕು. ಇವಾಗ ಬಿಟ್ಬಿಡ್ತೀವಿ ಅದನ್ನ. ಪಾಪ ತುಂಬಾ ಬಡ್ಕೋತಾ ಇದೆ. ಕಾಯಲ್ಲ, ತುಂಬಾ ಚಿಕ್ಕದಿದೆ ಅದು ಮರಿ. ಮನೆ ಹತ್ರ ಬಿಟ್ರೆ ಯಾರು ನೋಡ್ಕೋತಾರೆ. ಒಳಗಡೆ ಹೋಗ್ಬಿಟ್ಟು ಬಂದ್ಬಿಡು ಪೂಜಾ. ಹಂಗೆ ಮಾಡು. ಓಕೆ, ಪಕ್ಷಿಗಳ್ದಿದೆ ಇದ್ರೊಳಗೆ ಬಿಟ್ಟು ಬಾಗ್ಲಾಗ್ತಿದ್ದೀವಿ. ಇದೆ ಅದೇ ಹೋಗ್ಬೋದು, ಅದ್ರ ಮುಖ ತೂರುತ್ತೆ, ಮಾಡುತ್ತೆ. ಯಾರಾದ್ರೂ ನೋಡಿ ಎತ್ಕೊಂತಾರೆ. ಬಾಯ್ ಬಂಗಾರಿ, ಬಾಯ್, ಹುಷಾರು. ಯಾವಿಲ್ಲ ಯಾವಿಲ್ಲ, ಬಾಯ್ 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 ಬಾಯ್. ಬರಲ್ಲ ಅಂದಲ್ಲ ನೀನು, ಮ್ಯಾವ್ ಮ್ಯಾವ್ ಅಂತಿದ್ಯಾ. ಬಾಯ್. ಬಂದ್ಬಿಡುದು ಪೂಜಾ. ನೋಡು ತಲೆ ಹೆಂಗ್ ಬಂತು ಪೂಜಾ, ಬಂತು ಪೂಜಾ. ಪೂಜಾ ತೆಗ್ಲಾಕಂತು ಪಾಪ. ನೋಡ್ತಾ ಇದ್ರೆ ಬಿಡಕ್ಕೂ ಮನ್ಸಾಗ್ತಿಲ್ಲ. ಅದ್ರೊಳಗಡೆ ಬಿಟ್ರೆ ಅದ್ರಿಂದನೇ ತೂರ್ಕೊಬರಕ್ ಟ್ರೈ ಮಾಡ್ತೈತೆ. ಬಿಡಕ್ಕೆ ಮನಸ್ಸಿಲ್ಲ, ಏನ್ ಮಾಡೋದು. ಎತ್ಕೊಂಬಂದು ಪರ್ಚ್ಬೇಡ ಸುಮ್ಮನೆ ಆಯ್ತು. ಏನ್ ನಿಂದು ಹೋಗ್ತಾರ ಏನು ಏನು ಸುಮ್ಮನೆ ಪಾರ್ಲರ್ ಒಳಗಡೆನೆ ಬಿಡ್ತಾ ಇದೀವಿ. ನೋಡೋಣ ಏನ್ ಮಾಡತ್ತೆ ಅಂತ. ಬರ್ಬಾರ್ದು ಹಿಂದೆ ಹೋಗು, ಸೇಫಾಗೆಲ್ಲ. ಮತ್ತೆ ಹಿಂದೆನೆ ಓಡ್ ಬರ್ತಾ ಇದೆ ಬಿಟ್ರೆ. ಅಯ್ಯೋ ಹಿಂದೆನೆ ಓಡ್ ಬರ್ತಾ ಇದೆ ನೋಡು. ಬಾಯ್
ಬಾ ಇಲ್ಲ ಬಾ ಕಡೆ ಹೋಗ್ಬಿಡ ಇರು ಕಾಫಿ ಇಟ್ಕೊಬಿಡ ಇರು ಸರಿ ಬಾ ಕಾಫಿ ಇಟ್ಕೊಬೇಡ ಅದಾಗದು ನಡಿಕತ್ತ ನನ್ನ ಮನೆ ಎದುರಿಸ್ತೀಯ ಹಂಗೆ ದೇವರ ಚಾರ್ಜ್ ಹಾಕಿದ ತಕ್ಷಣ ಓಡ್ ಬಂತು ಕುಡಿ ನೀರು ಕುಡಿ ಕುಡಿ ಜನ್ಮ ಕೊಡ್ತಾ ಹಾಲು ಕುಡಿಯೋ ಇದು ಅದು ಬಿಡು ಕುಡಿತಾ ಇದೆ ಕುಡಿದ್ಬಿಡ್ತೈತೆ ಕುಡಿತೈತೆ ಕುಡಿತು ಕುದ್ಬಿಡ್ತು ನೋಡಿ ಇಲ್ಲಿ ಕುಡಿತಾ ಇದೆ ಕುಡ್ಬಿಡ್ತು ಕುಡಿತಾ ಇದೆ ಇರು ಕೆಳಗೆ ಏನು ಅಂತ ನಾಟ್ತಾ ಇತ್ತು ಅದು ಕುಡ್ಬಿಡ್ತು ಮಕ್ಕಳು ತಕ್ಕ ಬೇಡ